ಸೆಪ್ಟೆಂಬರ್ 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ಸಂಸದರ ನೂತನ ಜಿಲ್ಲಾ ಕಚೇರಿಯನ್ನು ರಾಮನಗರ ಜಿಲ್ಲಾ ಪಂಚಾಯ್ತಿ ಕಟ್ಟಡದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಸಿಎನ್ ಮಂಜುನಾಥ್ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದ ಜನರ ಅನುಕೂಲಕ್ಕೋಸ್ಕರ ವಾರದಲ್ಲಿ ಒಂದು ದಿನ ಕಚೇರಿಗೆ ಬಂದು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದು ಈ ಭಾಗದ ಜನರ ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿದೆ ಎಂದು ಹೇಳಿದರು. ರಸ್ತೆ ಅಪಘಾತಗಳು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚುತ್ತಿದ್ದು, ಪ್ರತಿ 125 ಕಿಲೋಮೀಟರ್ ಅಂತರದಲ್ಲಿ ಒಂದೊಂದು ಆಸ್ಪತ್ರೆಗಳನ್ನು ಸ್ಥಾಪಿಸಬೇಕೆಂದು ಸಂಸತ್ ಅಧಿವೇಶನದಲ್ಲಿ ಮಾತನಾಡಿದ್ದೇನೆ ಹಾಗೂ ಸಂಬಂಧಪಟ್ಟ ಸಚಿವರ ಬಳಿಯೂ ಮಾತನಾಡಿದ್ದು, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ಎರಡನೆಯದಾಗಿ ಬನ್ನೇರುಘಟ್ಟ, ಕನಕಪುರ, ಚನ್ನಪಟ್ಟಣ ಅರಣ್ಯ ಪ್ರದೇಶದಿಂದ ಆನೆಗಳ ಮತ್ತು ಮಾನವ ಸಂಘರ್ಷ ಹೆಚ್ಚಾಗಿದ್ದು, ಈ ವಿಚಾರವಾಗಿ ರೈಲ್ವೆ ಮಂತ್ರಿಗಳ ಬಳಿ ಮಾತನಾಡಿ, ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಲು ಉಪಯೋಗಕ್ಕೆ ಬಾರದ ರೈಲ್ವೆ ಕಂಬಿಗಳನ್ನು ಅರಣ್ಯ ಇಲಾಖೆಗೆ ರಿಯಾಯಿತಿ ದರದಲ್ಲಿ ನೀಡುವಂತೆ ಬೇಡಿಕೆ ಇಟ್ಟಿರುತ್ತೇನೆ. ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ರವರು ಸ್ಪಂದಿಸಿರುತ್ತಾರೆ ಎಂದರು. ಮಹತ್ವಾಕಾಂಕ್ಷಿ ಯೋಜನೆಯಾದ ಹೊರವರ್ತುಲ ರಸ್ತೆಯ ನಿರ್ಮಾಣಕ್ಕೆ ಅನುಮೋದನೆ ನೀಡುವಂತೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳ ಜೊತೆ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಬಳಿ 45 ದಿನಗಳಲ್ಲಿ ನೀಡಬೇಕು ಎಂದು ಮಾತನಾಡಿದ್ದು, ಅವರು ಕೇವಲ 30 ದಿನಗಳಲ್ಲೇ ಅನುಮೋದನೆ ನೀಡಿದ್ದಾರೆ. ಈ ಯೋಜನೆಗೆ 4,750 ಕೋಟಿ ರೂಪಾಯಿಗಳ ವೆಚ್ಚವಾಗಲಿದೆ. ಈಗಾಗಲೇ ಜಾಗತಿಕ ಟೆಂಡರ್ ಕರೆಯಲಾಗಿದೆ. ಇದರಿಂದ ದಾಬಸ್ಪೇಟೆ, ಅರಿಶಿನಕುಂಟೆ, ನೆಲಮಂಗಲ, ಮಾಗಡಿ, ರಾಮನಗರ, ಕನಕಪುರ, ಆನೇಕಲ್ ಹಾಗೂ ತಮಿಳುನಾಡಿನ ಹೊಸೂರು ಮಾರ್ಗವನ್ನು ಸಂಪರ್ಕಿಸುವ ರಸ್ತೆಯಾಗಿದೆ. ಇದರಿಂದ ಬೆಂಗಳೂರಿನ ವಾಹನ ದಟ್ಟಣೆಯನ್ನು ತಡೆಗಟ್ಟಬಹುದಾಗಿದೆ ಎಂದು ಹೇಳಿದರು. ಮೈಸೂರಿನಿಂದ ಕದಂಬ ಜಂಕ್ಷನ್ ಮತ್ತು ಪಂಚಮುಖಿ ಜಂಕ್ಷನ್ ಬಳಿ ಬರಲು 1 ಗಂಟೆ ಸಮಯ ಬೇಕಾಗಿದ್ದು, ಅಲ್ಲಿಂದ ನಗರದೊಳಗೆ ಪ್ರವೇಶ ಮಾಡಲು ಸುಮಾರು ಅರ್ಧ ಗಂಟೆ ಸಮಯ ವ್ಯರ್ಥವಾಗುತ್ತದೆ. ಇದನ್ನು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಅಧಿಕಾರಿಗಳು 2 ಸಲಹೆಗಳನ್ನು ನೀಡಿದ್ದಾರೆ. ಮೇಲ್ಸೇತುವೆ ಮಾಡಲು ಮೆಟ್ರೋ ರೈಲು ಹೋಗಿರುವ ಕಾರಣ 1 ಅಂಡರ್ ಗ್ರೌಂಡ್ ಟನಲ್ ರಸ್ತೆ, ಎರಡನೆಯದಾಗಿ ಎಕ್ಸ್‌ಪ್ರೆಸ್ ಹೈವೇಯನ್ನು ನೈಸ್ ರಸ್ತೆಗೆ ಸಂಪರ್ಕಿಸುವಂತೆ ಸಲಹೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ 3-4 ದಿನಗಳಲ್ಲಿ ಪತ್ರ ಬರೆದು ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಹಾಗೂ ನೈಸ್ ಸಂಸ್ಥೆಯ ಮುಖ್ಯಸ್ಥರಿಗೆ ಪತ್ರ ಬರೆದು ತೀರ್ಮಾನಿಸುವುದಾಗಿ ತಿಳಿಸಿದರು. ಹೊಸೂರು ರಸ್ತೆಯಲ್ಲಿ ದೊಡ್ಡ ದೊಡ್ಡ ಸರಕು ಸಾಗಣೆ ಭಾರೀ ವಾಹನಗಳ ದಟ್ಟಣೆಯಿಂದ ರಸ್ತೆ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು, ಹೊಸೂರು ರಸ್ತೆ ಪ್ರಾಜೆಕ್ಟ್ ಡೈರೆಕ್ಟರ್ ಜೊತೆ ಭೇಟಿ ನೀಡಿ ಚಂದಾಪುರದ ಜಂಕ್ಷನ್ ಬಳಿ ಆಗುತ್ತಿರುವ ತೊಂದರೆ ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ನವರು ಕುಣಿಗಲ್ ರೈತರಿಂದ ಕೊಬ್ಬರಿ ಬೆಳೆಗಳನ್ನು ಖರೀದಿಸಿದ್ದು, ಅವರಿಗೆ ಹಣ ಬಿಡುಗಡೆ ಮಾಡಲು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆ ಮಾತನಾಡಿದ್ದು, ಅವರು ಆತ್ಮೀಯವಾಗಿ ಹಣ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ಎಂದರು. ಸಾರ್ವಜನಿಕರ ಕೆಲಸ ಮಾಡಲು ನನಗೆ ಒಂದು ಸುವರ್ಣಾವಕಾಶ ದೊರೆತಿದ್ದು, ಎಲ್ಲಾ ಯೋಜನೆಗಳಿಗೂ ರಾಜ್ಯ ಸರ್ಕಾರದ ಸಹಕಾರ ಬೇಕಾಗಿದೆ. ಎಲ್ಲಾ ಯೋಜನೆಗಳನ್ನು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಬೇಕಾಗಿದೆ. ಈ ಯೋಜನೆಗಳು ಶಾಶ್ವತ ಯೋಜನೆಗಳಾಗಿದ್ದು, ಇದಕ್ಕೆ ರಾಜ್ಯ ಸರ್ಕಾರದ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಸೆಪ್ಟೆಂಬರ್ 15 ಒಂದು ವಿಶಿಷ್ಟ ದಿನ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇವತ್ತು ಮಾನವ ಸರಪಳಿಯನ್ನು ನಾವು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಹೇಗೆ ಬಲಪಡಿಸಬೇಕು ಎನ್ನುವ ದಿನ. ನಾವು ರಾಮನಗರದ ಜಿಲ್ಲಾ ಪರಿಷತ್ ಕಟ್ಟಡದಲ್ಲಿ ಬೆಂಗಳೂರು ಗ್ರಾಮಾಂತರದ ಸಂಸದರ ಕಚೇರಿಯನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಯಾಕೆಂದರೆ ರಾಮನಗರ ಜಿಲ್ಲೆ ಇದು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ನಾವು ಸಂಸದರ ಕಚೇರಿಯನ್ನು ಇಲ್ಲಿ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದರ ಮೂಲ ಉದ್ದೇಶ, ಯಾಕೆಂದರೆ ಇದು ಕೇಂದ್ರೀಯ ಭಾಗ ಆಗಿದೆ. ಈ ಕಡೆ ಚನ್ನಪಟ್ಟಣ ಆಗ್ಬೋದು, ರಾಮನಗರ ಆಗ್ಬೋದು, ಕನಕಪುರ ಆಗ್ಬೋದು, ಮಾಗಡಿ ಆಗ್ಬೋದು, ಬಿಡದಿ ಆಗ್ಬೋದು. ಸೊ ಈ ಭಾಗಕ್ಕೆ ಎಲ್ಲ ಜನರಿಗೆ ಅನುಕೂಲ ಆಗುವ ಉದ್ದೇಶದಿಂದ ನಮ್ಮ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಯಾಕೆಂದರೆ ಜನರಿಗೆ ಅವರದ್ದೇ ಸಮಸ್ಯೆಗಳಿರುತ್ತೆ. ಬೆಂಗಳೂರಿಗೆ ಪ್ರತಿದಿನ ಬರಲಿಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಅವರ ಅಹವಾಲುಗಳನ್ನು ಸ್ವೀಕರಿಸಿ, ನಾನು ಕೂಡ ಒಂದು ವಾರಕ್ಕೆ 1 ದಿವಸ ಅಥವಾ 2 ದಿವಸ ಇಲ್ಲಿ ಭೇಟಿ ಮಾಡ್ತೇನೆ. ಸೊ ಹೀಗಾಗಿ ಜನರ ಆಶೋತ್ತರಗಳು ಏನಿದೆ, ಅವರ ಸಮಸ್ಯೆಗಳು ಏನಿದೆ, ಅವರನ್ನು ಹತ್ತಿರದಿಂದ ನೋಡುವಂಥ ಒಂದು ಈ ಕಚೇರಿಯನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಒಟ್ಟಾರೆ ಈಗಾಗಲೇ 3-3.5 ತಿಂಗಳಾಗಿದೆ ನಾನು ಸಂಸದನಾಗಿ. ಸೊ ನಾನು ಸಂಸತ್ನಲ್ಲಿ 2 ಬಾರಿ ಮಾತಾಡಿದ್ದೇನೆ. ಒಂದು, ಯಾಕೆಂದರೆ ಈ ರಸ್ತೆ ಅಪಘಾತ ಏನಾಗಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ 13% ಸಾವುಗಳು ಇವತ್ತು ರಸ್ತೆ ಅಪಘಾತದಿಂದ ಆಗ್ತಾಯಿದೆ.
ಅದು ಕ್ಯಾನ್ಸರ್ ಸಾವಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಕ್ಯಾನ್ಸರಿಂದ 8% ಸಾವುಗಳಾಗ್ತಾ ಇದ್ದರೆ, ಇವತ್ತು ರಸ್ತೆ ಅಪಘಾತಗಳಿಂದ 13% ಇವತ್ತು ಸಾವುಗಳಾಗ್ತಾ ಇದೆ. ಅದರಿಂದ ನಾನು ಸಂಸತ್ತಿನ ಮತ್ತು ಸಚಿವರ ಗಮನವನ್ನು ಸೆಳೆದಿದ್ದೇನೆ. ಪ್ರತಿ 125 ಅಥವಾ 150 ಕಿಲೋಮೀಟ್ರಿಗೆ ಒಂದು ಪಾಲಿಟ್ರಾಮಾ ಕ್ಲಿನಿಕ್ಕನ್ನು, ಒಂದು ಸಣ್ಣ ಆಸ್ಪತ್ರೆಯನ್ನು ಮಾಡತಕ್ಕಂಥದ್ದು ಕೇವಲ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಇದನ್ನು ಮಾಡಿದರೆ ನಾವು ಆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದರಿಂದ ನೂರಾರು ಅಪಘಾತಕ್ಕೊಳಗಾದಂಥವ್ರನ್ನ ನಾವು ಸೇವ್ ಮಾಡ್ಬೋದು, ಅಥವಾ ಅವರನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಎರಡನೇದು, ನಾನು ಅಲ್ಲಿ ಕೇಂದ್ರದ ರೈಲ್ವೆ ಸಚಿವರನ್ನು ಭೇಟಿ ಮಾಡಿ, ಈಗೇನಾಗಿದೆ, ಕನಕಪುರ, ಸಾತನೂರು ಮತ್ತು ಚನ್ನಪಟ್ಟಣ ಹಾಗೂ ಬನ್ನೇರುಘಟ್ಟ ಈ ಭಾಗದಲ್ಲಿ ಆನೆಯ ಹಾವಳಿಗಳು ಜಾಸ್ತಿ ಇದೆ. ಈ ಆನೆ ಹಾವಳಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ರೈಲ್ವೆ ಕಂಬಿಗಳನ್ನು ಉಪಯೋಗಿಸಿ ಒಂದು ತಡೆಗೋಡೆಯನ್ನು ಕಟ್ಟಬೇಕಾಗುತ್ತೆ. ಈಗ ಆಲ್ರೆಡಿ 72 ಕಿಲೋಮೀಟ್ರು ತಡೆಗೋಡೆ ಆಗಿದೆ. ಬಹುಶಃ ಇನ್ನೂ 28 ಕಿಲೋಮೀಟ್ರು ಬಾಕಿ ಇದೆ. ಇದಕ್ಕೆ ಈ ಹಳಿಗಳನ್ನು ಕೊಡತಕ್ಕಂಥ ಇದೇನಿದೆ, ರೈಲ್ವೆ ಇಲಾಖೆ ಅವರು ಉಪಯೋಗಿಸಿದಂಥ ಈ ರೈಲ್ವೆ ಹಳಿಗಳನ್ನು ಕಡಿಮೆ ದರದಲ್ಲಿ ಕೊಡಬೇಕು ಅಂದ್ಬಿಟ್ಟು ನಾನು ರೈಲ್ವೆ ಸಚಿವರಿಗೆ ಕೂಡ ಮನವಿ ಮಾಡಿದ್ದೇನೆ. ಅದು ಕೂಡ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಇನ್ನೊಂದು ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ನಮ್ಮ ಸ್ಯಾಟಿಲೈಟ್ ರಿಂಗ್ ರೋಡ್, ಯಾಕೆಂದರೆ ಈ ಭಾಗದಲ್ಲಿ ಅದು ಹಾಗೆ ಉಳಿದುಬಿಟ್ಟಿತ್ತು. ಈಗ STRR ಅಥವಾ ಸ್ಯಾಟಿಲೈಟ್ ರಿಂಗ್ ರೋಡಿಗೆ ಅನುಮೋದನೆ ಕೊಡಬೇಕು ಅಂತ ನಾನು ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಜಂಟಿಯಾಗಿ ಹೋಗಿ ನಾವು ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರನ್ನು ನಾವು ಭೇಟಿ ಮಾಡಿ ಇದಕ್ಕೆ ಅನುಮೋದನೆ ಕೊಡಬೇಕು, ಭಾರಿ ದಿನದಿಂದ ನೆನೆಗುದಿಗೆ ಬಿದ್ದಿದೆ ಅಂತ ಭೇಟಿ ಮಾಡಿದಾಗ ಅವರು ನನಗೊಂದು ಮಾತು ಹೇಳಿದರು, ಮಂಜುನಾಥ್ 45 ದಿವಸದಲ್ಲಿ ನಾನು ಇದಕ್ಕೆ ಅನುಮೋದನೆ ಕೊಡ್ತೇನೆ, ಅನೌನ್ಸ್ ಮಾಡಿ ಅಂದರು ಅವರು. ಈಗ ಅದು ನೋಡಿದರೆ 35 ದಿವಸ ಕೊಟ್ಟಿದ್ದಾರೆ ಅನುಮೋದನೆ. ಇದು 4750 ಕೋಟಿ ವೆಚ್ಚದ ಈ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ, ಇದು ಬೆಂಗಳೂರಿನ ಟ್ರಾಫಿಕ್ಕನ್ನು ಕಡಿಮೆ ಮಾಡುತ್ತೆ ಮತ್ತು ಹೊರವಲಯದಲ್ಲಿರ್ತಕ್ಕಂಥ ಈ ವಾಹನ ದಟ್ಟಣೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಎಲ್ಲಿಂದ ಶುರುವಾಗುತ್ತೆ? ಡಾಬಾಸ್ಪೇಟೆಯಿಂದ ಅರಿಶಿನಕುಂಟೆ, ಅರಿಶಿನಕುಂಟೆಯಿಂದ ಮಾಗಡಿಯಿಂದ ರಾಮನಗರದಿಂದ ಕನಕಪುರ, ಕನಕಪುರದಿಂದ ಹಾರೋಹಳ್ಳಿಯಿಂದ ಆನೇಕಲ್ಲು, ನಂತರ ಹೊಸೂರಿಗೆ. ಹೀಗಾಗಿ ಬಹಳ ಅನುಕೂಲ ಆಗುತ್ತೆ. ಈಗಾಗಲೇ ಇದಕ್ಕೆ ಟೆಂಡರ್ ಕರೆದಿದ್ದಾರೆ. ಇದು ಜಾಗತಿಕ ಟೆಂಡರ್ ಆಗಿದೆ. ಕೆಲವು ಕಡೆ 4 ಲೇನ್ ಬರುತ್ತೆ, ಕೆಲವು ಕಡೆ 6 ಲೇನ್ ಬರುತ್ತೆ. ಹೀಗಾಗಿ ಅದೊಂದು ಬಹಳ ಮುಖ್ಯವಾದದ್ದು. ನಂತರ ಇಲ್ಲೇನಾಗಿದೆ, ಕದಂಬ ಜಂಕ್ಷನ್, ಪಂಚಮುಖಿ ಜಂಕ್ಷನಲ್ಲಿ ಟ್ರಾಫಿಕ್ ತುಂಬ ಬ್ಲಾಕ್ ಆಗ್ತಾಯಿದೆ. ನಾವು ಮೈಸೂರಿಂದ ಬೆಂಗಳೂರು ಆ ಜಂಕ್ಷನ್ಗೆ 1 ಗಂಟೆಗೆ ಬಂದುಬಿಡ್ತೀವಿ. ಅಲ್ಲಿ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗುತ್ತೆ. ಇಲ್ಲಿ ಉಳಿಸಿದ ಸಮಯ ಅಲ್ಲಿ ಹೋಯಿತು. ಅದಕ್ಕೋಸ್ಕರ ನಾನು ಅದನ್ನು ಕೂಡ ಮೊನ್ನೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡಿ 2 ಆಪ್ಷನ್ ಹೇಳಿದ್ದಾರೆ ಅವರು. ಒಂದು, ಅಂಡರ್ಗ್ರೌಂಡ್ ಟನಲ್ ಮಾಡಿ ಇನ್ನೂ ಒಂದು 3/4 ಕಿಲೋಮೀಟ್ರ್ ಮುಂದಕ್ಕೆ ಆ ಟನಲ್ ತೆಗೆದುಕೊಂಡು ಹೋಗೋಂಥದ್ದು, ಯಾಕಂದರೆ ಫ್ಲೈಓವರ್ ಆಗಲ್ಲ ಅಂತಾರೆ, ಅದು ಆಲ್ರೆಡಿ ಮೆಟ್ರೋ ಫ್ಲೈಓವರ್ ಇದೆ ಅದು. ಅಥವಾ ಎರಡನೇ ಪರ್ಯಾಯ ಸಲಹೆ ಏನಿದೆ ಅವ್ರದ್ದು ಅಂದರೆ, ಇವಾಗ ಎಕ್ಸ್ಪ್ರೆಸ್ ಹೈವೇಯಿಂದನೇ ಸುಮಾರು ಇನ್ನೂ 3-4 ಕಿಲೋಮೀಟ್ರ್ ಹಿಂದೆಯೇ ಅದನ್ನು ನೈಸ್ಗೆ ಕನೆಕ್ಟ್ ಮಾಡೋಂಥದ್ದು. ಇವೆರಡು ಆಪ್ಷನ್ ಇದೆ. ನಾನು ಕೂಡ ಉಸ್ತುವಾರಿ ಸಚಿವರನ್ನು ಒಂದು ಪತ್ರ ಬರೀತೀನಿ, ಇನ್ನೊಂದು 3-4 ದಿವಸದಲ್ಲಿ ಪತ್ರ ಬರೆದು ಅವರ ಅಧ್ಯಕ್ಷತೆಯಲ್ಲೇ, ಯಾಕೆಂದರೆ ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬೇಕು, ಇದಕ್ಕೆ BBMP ಅಧಿಕಾರಿಗಳು ಬೇಕು, ನೈಸ್ ಮುಖ್ಯಸ್ಥರುಗಳು ಬೇಕಾಗುತ್ತೆ. ಅದೊಂದು ಮಾಡೋಣ ಅಂತಿದ್ದೀನಿ. ಮೊನ್ನೆ ನಾವು ಬೆಂಗಳೂರು ಹೊಸೂರು ಹೈವೇ, ಅದನ್ನು ಕೂಡ ನಾವು ಅಲ್ಲಿಯ ಪ್ರಾಜೆಕ್ಟ್ ಡೈರೆಕ್ಟರ್ ಜೊತೆ ವಿಸಿಟ್ ಮಾಡಿ, ಅಲ್ಲೇನಾಗ್ತಾ ಇದೆ, ಚಂದಾಪುರದ ಹತ್ರ ಬಹಳ ಟ್ರಾಫಿಕ್ ಆಗ್ತಾಯಿದೆ. ಅಲ್ಲೇನಾಗುತ್ತೆ, ಎಲ್ಲ ದೊಡ್ಡ ದೊಡ್ಡ ಲಾರಿಗಳು, ಟ್ರಕ್ಕುಗಳು, 12 ಚಕ್ರ, 14 ಚಕ್ರ, 18 ಚಕ್ರ ಈ ರೀತಿ ಎಲ್ಲ ಆಗ್ತಾಯಿದೆ. ಅದನ್ನು ವೈಡ್ನಿಂಗ್ ಮಾಡಿದ್ದಾರೆ. ಅದನ್ನು ವೈಡ್ನಿಂಗ್ ಮಾಡೋದಕ್ಕೆ ಈಗ ಆಲ್ರೆಡಿ ಕಾಮಗಾರಿ ಶುರುವಾಗಿದೆ. ಅದರ ಪಕ್ಕ ಒಂದು ರೈಡ್ ಅನ್ನೋರಿಗೆ ಕೊಟ್ಟಿದ್ದಾರೆ, ಅದು ಅಗಲ ಮಾಡೋಕ್ಕೆ 160 ಕೋಟಿ. ಮತ್ತು ಇನ್ನು ಕೆಲವು ವೆಹಿಕಲ್ ಓವರ್ ಪಾಸು ಅದನ್ನು ಮಾಡೋಂಥದ್ದಕ್ಕೆ ಹಾಗಾಗಿದೆ. ಒಟ್ಟಿನಲ್ಲಿ ಹೀಗಾಗಿ ನಂತರ ಈ ನಮ್ಮದು ಕುಣಿಗಲ್ ಕೂಡ ಬರುತ್ತೆ ನಮ್ಮ ಗ್ರಾಮಾಂತರಕ್ಕೆ. ಅಲ್ಲೇನಾಗಿದೆ, ಸುಮಾರು ಕೊಬ್ಬರಿ ಬೆಳೆಗಾರರಿಗೆ ಕೊಬ್ಬರಿ ತೊಗೊಂಡ್ಬಿಟ್ಟಿದ್ದಾರೆ. ನ್ಯಾಫೆಡ್, ಇದು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತಿದೆ ನ್ಯಾಫೆಡ್ಡು. ಅವ್ರದ್ದು ಬಾಕಿ ಸ್ವಲ್ಪ ಇತ್ತು, ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನಾವು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಭೇಟಿ ಮಾಡಿದಾಗ ಬಹಳ
ಆತ್ಮೀಯವಾಗಿ ಮಂಜುನಾಥ್ ಇದು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಹೀಗಾಗಿ ಜನರ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಇದು. ಸೊ ಜನರ ಆಶೋತ್ತರಗಳನ್ನು ಈಡೇರಿಸಬೇಕು, ಹಂತವಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಲವು ಇದಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೂ ಕೂಡ ರಾಜ್ಯ ಸರ್ಕಾರದ ಸಹಕಾರ ಬಹಳ ಮುಖ್ಯ. ಸೊ ಯಾಕೆಂದರೆ ಇವೆಲ್ಲ ಶಾಶ್ವತವಾದಂಥ ಪರಿಹಾರಗಳು. ನಂತರ ಈ ಕೆರೆ ತುಂಬಿಸುವಂಥದ್ದು, ಯಾಕೆಂದರೆ ಅದಕ್ಕೂ ಕೂಡ ನಾವು ಸದಾ ನಿಮ್ಮ ಸೇವೆಯಲ್ಲಿ. ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.